ಆಕ್ಚುಲಿ ಇವತ್ತು ಲಾಗ್ ಮಾಡಲ್ಲ ನಾನು, ಬಟ್ ವಿಡಿಯೋ ಹೊರಗಡೆ ನೋಡಿದ ಕೂಡಲೇ ಈ ಕ್ಲೈಮೇಟ್ ಲಾಗ್ ಮಾಡ್ಬೇಕನ್ನಿಸ್ತು. ಏನ್ರಿ ನೋಡಿ, ದುಡ್ಡಿದ್ರೆ ಖುಷಿ ಇರ್ತಂತಾರಲ್ಲ, ಸುಳ್ಳು. ನಮ್ಮ ಹತ್ರ ಎಂಟನೇ ಇಲ್ಲ, ಆದ್ರೂ ಈ ಪ್ರಕೃತಿ ಸೌಂದರ್ಯ ಇದೆಲ್ಲ ನೋಡ್ರೆ ಎಂತ ಖುಷಿ ಅಂದ್ರೆ ನನಗೆ. ಇದೇ ಖುಷಿಗೆ ಒಂದು ಹಾಡು ಕೇಳಕ್ ಬನ್ನಿ. ಇದ್ರ ಇಷ್ಟ ಬ್ಯಾಕ್ ಕೊಡಿ ಅಣ್ಣ ಫುಲ್ ಡ್ರಿಲ್ಲು ಮಾಸ್ಬಿಟ್ಟು ಸ್ಟಾರ್ಟ್. ಹೇಳ್ತೇನೆ ಪಿ ಡಿ ಮಾಡ್ರಿ, ನಾ ಬಂದಿಲ್ಲ. ಹೊಡಿರಪ್ಪ. ಈ ಸ್ಟೆಪ್ ನಾನು ಹಾಕ್ತೀನಿ. ಹೆಂಗಿದೆ? ಬಹಳ ಕಷ್ಟ ಇದೆ ಗುರು, ಇದು ಟಫ್ ಇದೆ. ಮೈಕಲ್ ಜಾಕ್ಸನ್ ಸ್ಟೆಪ್ ಹಾಕಿ ಇದು ಬರಲ್ಲ. ದೋಸ್ತ ಎದಕ್ಕ ನೋಡಿ ಫ್ರೆಂಡ್ಸ್, ಎಂತ ವೆದರ್ ಅಂದ್ರೆ ಒಬ್ಬ ಎಂತ ಚಂದ ಅಲ್ಲ. ನೋಡಿ, ನನಗೆ ಈ ಕ್ಲೈಮೇಟ್ ನೋಡಿದ ಕೂಡಲೇ ಆಕ್ಚುಲಿ ಲಾಗ್ ಮಾಡ್ಬೇಕು ಅನ್ಸ್ಬಿಡ್ತು. ನನಗೆ ನೋಡಿದ ಕೂಡಲೇ ಲಾಗ್ ಮಾಡ್ಬೇಕನ್ನಿಸ್ತು. ಅಷ್ಟು ಖುಷಿ ಕ್ಲೈಮೇಟ್. ಖುಷಿ ಹೊರಗಡೆ ಇರಲ್ಲ, ನಮ್ಮೊಳಗಡೆ ಇರುತ್ತೆ, ಕಂಡ್ಕೋಬೇಕು ಅಂತ ಅನ್ಸುತ್ತೆ. ನನಗನ್ಸಿದ್ದು ಹೇಳಿದೆ. ನಿಮಗೆ ಯಾವ ಥರ ಖುಷಿ ಇರುತ್ತೆ ಕಮೆಂಟ್ ಮಾಡಿ. ಈ ಟೈಮಲ್ಲಿ ನಮ್ಮ ಹುಡುಗರು ಆಲ್ರೆಡಿ ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡಿರ್ತಾರೆ. ಏನು ಹೇಳಿ, ಏನು ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆಲ್ಲ ಇಪ್ಪು ಆಚೆ. ಏನ್ ಸಾಂಗು ಕ್ಲೈಮೇಟ್ಗೆ ನಮ್ಮ ಮಾನಸಿಕ. ಅದ್ರಾಗ ನಮ್ಮ ರಮೇಶ್ ಅವರಿಂದು ಮ್ಯೂಸಿಕ್ ಸಾಂಗ್, ಒಳ್ಳೆ ಸಾಂಗ್, ಒಳ್ಳೆ ವೆದರ್, ಒಳ್ಳೆ ನಿದ್ದೆ. ಈಗ ಎದಕ್ ಮಲ್ಕೊಂತಿದ್ಯಾ? ನೈಟ್ ಶಿಫ್ಟಾ? ಒಳ್ಳೆ ನಿದ್ದೆ ಮಾಡಿ. ನಮ್ಮ ಹೋಮ್ ಥಿಯೇಟರ್ ಇದೆ, ಸ್ಪಾನ್ಸರ್ ಬೈ ಅರುಣ್ ಐಸ್ ಕ್ರೀಮ್. ಅರುಣ್ ಐಸ್ ಕ್ರೀಮ್. ನಮ್ಮ ರೂಮು ಖುಷಿ ಹೆಚ್ಚಿಗೆ ಆದಾಗ ಈ ಥರ ವಿಡಿಯೋಸ್ ಮಾಡ್ತೀವಿ. ದುಡ್ಡು ಇರಲಿ ಇರದೇ ಇರಲಿ, ನಗಕ್ಕೆ ಯಾಕ್ರಿ ಟೆನ್ಷನ್ನು? ಅರ್ಥ ಆಯ್ತಾ? ನಾವು ಕ್ಯಾಮ್ರಾ ಆನ್ ಮಾಡಿದಾಗ ನಮಗೆ ಮಾತಾಡೋಕೆ ಅಷ್ಟು ಬರಲ್ಲ, ಆದರೆ ನಾವು ಹೆಚ್ಚು ಕಮ್ಮಿ ಏನೋ ನಮ್ಮಂಥ ಸಣ್ಣ ಪುಟ್ಟ ಕಲಾವಿದ್ರು ಏನೋ ಮಾತಾಡಿರ್ತೀವಿ. ಹೊಟ್ಟೆ ಹಾಕಿರಿ ಬರ್ರಿ, ನಾನು ಹೊರಗಡೆ ತೋರಿಸ್ತೀನಿ ಹೆಂಗಿದೆ ಅಂತ. ಸ್ಲಿಪ್ಪರ್ಸ್, ಇಂಗ್ಲೀಷ್ನೇ ಸ್ಲಿಪ್ಪರ್ಸ್ ಮುಗಿದೋದು. ಕನ್ನಡದಾಗ ಚಪ್ಪಲಿ. ನೋಡು, ಚಪ್ಪಲಿ ಅನ್ನೋದ್ರಲ್ಲೇ ಒಂದು 108 ಅರ್ಥ. ಈಗ ಯಾರಿಗಾದರೂ ನಾವು ಸ್ಲಿಪ್ಪರ್ಸ್ ಹಾಕ ಹೋಗೋಣ ಅಂದರೆ ರೆಸ್ಪೆಕ್ಟ್, ತುಂಬ ಟೈಮ್ ಇದೆ ಅಂತ ಅರ್ಥ. ಕೆರ್ರು ಹಾಕ್ಯೋ ಇಲ್ಲ ಕೆರ್ರು ತೊಗೊತೀನಿ ನೋಡು ಅಂತಾರೆ. ಕೆರ್ವು, ಮೆಟ್ಟು, ಕಾಲ್ಮರಿ, ಚಪ್ಪಲಿ. ನೋಡ್ರಿ, ಕನ್ನಡದಲ್ಲಿ ಇಷ್ಟೊಂದು ಸಮಾನಾರ್ಥಕ ಪದಗಳು. ನಿಮ್ಮ ಸೈಡ್ ಯಾವ ಥರ ಯಾವುದನ್ನು ಭಾಳ ಹೆಚ್ಚು ಬಳಸ್ತೀರಿ ಕಮೆಂಟ್ ಮಾಡಿ. ನೋಡಿ, ಪಾರಿವಾಳ ನೋಡ್ರಿ, ಪಾರಿವಾಳ ತೋರಿಸ್ತೀನಿ. ಮಳೆ ಅಲ್ಲ ಪಾಪ, ಇಲ್ಲಿ ಎಲ್ಲ ಆಶ್ರಯ ಪಡ್ಕೊತಾ ಇದ್ದಾವೆ. ಈ ಕ್ಲೈಮೇಟಲ್ಲಿ ಯಾಕೆ ಹಿಂಗೆ ಸುಮ್ಮನೆ ಕುಂತಾವ? ಇದರಲ್ಲಿ ಯಾವುದಾದ್ರೂ ಹೆಣ್ಣು ಗಂಡು ಇದ್ದೇ ಇರ್ತವೆ. ಏನು ಎಲ್ಲೋ ಗಂಡೇನಾ? ಇಂಥ ಕ್ಲೈಮೇಟಲ್ಲಿ ಮೋಸ್ಟ್ಲಿ ಅವೆಲ್ಲ ಆಲ್ರೆಡಿ ಮ್ಯಾಚ್ ಆಗಿದೆ ಅನಿಸುತ್ತೆ. ನೋಡ್ರಿ ಕ್ಲೈಮೇಟು ಏನು ಅದೊಂದು ಕಮ್ಮಿ ಇದೆ ಫ್ರೆಂಡ್ಸ್. ಅದೊಂದೇ ಕಮ್ಮಿ ಇರೋದು. ಅದು ಬಿಟ್ಟರೆ ಅದೊಂದು ಇದ್ಬಿಟ್ರೆ ಸ್ವರ್ಗಕ್ಕೆ ಮೂರೇ ಗೇಣು. ಯಾವುದು? ನಾ ಏನು ಹೇಳಲೇ ಇಲ್ಲ, ನೀವೇ ಎಲ್ಲ ತಿಳ್ಕೊತಾ ಇದ್ದೀರಾ. ತುಂಬ ಖುಷಿ ಆಯಿತು, ಮಳೆ ಬಂತು ಭಾಳ ದಿನ ಆದಮೇಲೆ. ಈ ಕ್ಲೈಮೇಟು ಅಣ್ಣ ಯಾವುದೋ ಸಾಂಗ್ ಆಗ್ತಾ ಇದ್ದೇನೆ. ನೆಕ್ಸ್ಟ್ ಸಾಂಗ್ ಯಾವ್ದು ಬೇಕು, ಯಾವುದಿದ್ರೆ ಚೆನ್ನಾಗಿ ಬರುತ್ತೆ ಕಮೆಂಟಲ್ಲಿ ತಿಳಿಸಿ. ಈ ಸೆರಗು ಸೀರೆ ಬೇಡ, ಬೇರೆ ಹಾಡಾಕು. हेलो भारत ಮೋಸ್ಟ್ಲಿ ಇದು ಆರ್ಡರ್ ಎಷ್ಟು ಜನಕ್ಕೆ ಅನ್ಸುತ್ತೆ.
ಕಲಿಗೆ ಒಳ್ಳೆ. ಕ್ಯಾಮ್ರಾ ಆಫ್ ಆದಾಗ ನಮ್ಮಷ್ಟು ಮಾತಾಡೋರೇ ಯಾರಿಲ್ಲ, ಏನೇನೋ ಮಾತಾಡ್ತೀವಿ. ಕ್ಯಾಮ್ರಾ ಆನ್ ಆದಾಗ ನೋಡೋತ್ತಾಗ ಮಾತೇ ಬರಲ್ಲ. ಮುಂದೆ ನಿಂತು ಅನ್ಸುತ್ತೆ. ಓ ನೋಡ್ರಿ, ಮನೆ ಎಷ್ಟು ಚೆನ್ನಾಗಿದೆ. ನಿಮ್ಮ ಒಂದು ಕನಸಿನ ಮನೆ ಯಾವ ಥರ ಕಟ್ಟಬೇಕು ಅಂತಿದ್ದೀರಾ? ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ. ಮನೆ ಕಟ್ಟಿದರೆ ಸೋರುತ್ತಿವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಂತ. ಮನೆ ಕಟ್ಟ್ಯಾರ ಇರ್ಬೋದು, ಆದರೆ ಮನೆ ಒಳಗಡೆ ಇರ್ತಕ್ಕಂಥ ಮನುಷ್ಯರು ಶಾಂತಿ ಇದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಟಿಮೇಟ್ಲಿ ಲೈಫಲ್ಲಿ. ಏನ ಅಂತ ಅನ್ಬೇಡ್ರಿ. ನಿಮಗೆ ಯಾವ ಥರ ಮಗುವಂಥ ಆಸೆ ಇಲ್ಲೆಲ್ಲ ದೋಸ್ತ, ಖುಷಿಗೆ ನಿದ್ದೆನೇ ಬರೋಲ್ಲ ನನಗೆ ಈ ಕ್ಲೈಮೇಟ್ ನೋಡು ಖುಷಿಗೆ ನನಗೆ ನಿದ್ದೆನೇ ಬರ್ತಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ ನಿಮಗೆ. ಕಳ್ಳಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ. ಇವತ್ತಿನ ಲಾಗ್ ಇದಾಗಿತ್ತು, ಏನಿಲ್ಲ, ಖುಷಿ ಆಯ್ತು. ಲಾಗ್ ಮಾಡಿದ್ವಿ, ನೀವು ನೋಡಿದ್ರಿ, ಏನೋ ಮಾಡಿದ್ವಿ. ಜೈ, ಇವತ್ತು ಯಾವಾರ? ಗುರುವಾರ. ಜೈ ಗುರುವಾರ, ಜೈ ರಾಯರ ವಾರ. ನಮ್ಮ ಅಣ್ಣನ ಸಾಂಗ್ ಹಾಕ. ನೀವು ನಾನು ನೋಡಿದ್ದೀರಾ? ನಾನು ಇಬ್ರು ನಾನು ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಒಬ್ಬ ನಾನು ತೋರಿಸ್ತೀನಿ. ನಾನು ಯಾರು ಗೊತ್ತಾ? ನಾನು ಇವರೇ. ಅಣ್ಣ ಕತ್ತಲಿದ್ರು ಬೆಳಕಲ್ಲಿರ್ತಾರೆ. ಅಣ್ಣ ನಾನು ಬಗ್ಗೆ ಹೇಳ್ಬೇಕು ಅಂದ್ರೆ ಆದ್ರೆ ಒಂದ್ 2 ನಿಮಿಷ ಹೇಳ್ಬಿಡೋಣ ಅಣ್ಣನ ಬಗ್ಗೆ. ಅಣ್ಣ ಈ ಪರಿಸ್ಥಿತಿಗೆ ಕಾರಣ ಅಣ್ಣನೇ. ಅಣ್ಣಗೆ ಈ ಸ್ಥಿತಿಗೆ ಕಾರಣ ಯಾರು ಅಂದ್ರೆ ಅಣ್ಣನೇ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹಾಡಾಡವ್ರೆ, ಆದ್ರೆ ನೆಮ್ಮದಿ ಇಲ್ಲ ಅವರಿಗೆ. ಅಲ್ಲ, ಹಾಡು ಇರ್ಬೇಕು ಅಂತ, ಬಟ್ ಅಣ್ಣ ನೆಮ್ಮದಿ ಇಲ್ಲ. ಅಣ್ಣ ಎಲ್ಲವೂ ಇದೆ, ಆದ್ರೆ ಅಣ್ಣ ನೆಮ್ಮದಿ ಇಲ್ಲ. ಅಣ್ಣಗೆ ಕಾಮನ್ ಸೆನ್ಸ್ ಇದ್ದಿದ್ರೆ ಅಣ್ಣನ ಪರಿಸ್ಥಿತಿ ಈ ತರ ಬರ್ತಾ ಇರ್ಲಿಲ್ಲ. ಅಣ್ಣ ಈ ತರ ಪರಿಸ್ಥಿತಿ ಅಷ್ಟೇನಾ? ಅಣ್ಣನ ಈ ಪರಿಸ್ಥಿತಿಗೆ ಕಾರಣ ಅಣ್ಣನೇ. ಡಿ ಬಾಸ್ ಫ್ಯಾನ್ ನಾವು ಡಿ ಬಾಸ್ ಫ್ಯಾನ್ ಅಲ್ಲ, ಆದ್ರೆ ಡಿ ಬಾಸ್ ಬಹುದೊಡ್ಡ ಹಿತೈಷಿ. ನಾವು ಡಿ ಬಾಸ್ ಫ್ಯಾನ್ ಅಲ್ಲ, ಆದ್ರೆ ದರ್ಶನ್ ಅವರ ಬಹುದೊಡ್ಡ ಹಿತೈಷಿ ನಾನು. ಅದು ಎಷ್ಟು ಹಿತೈಷಿ ಅಂದ್ರೆ ಅಣ್ಣಗೆ ಸಿಕ್ಕಾಗ ಅಣ್ಣನ ಬಗ್ಗೆ, ಅಣ್ಣನ ನ್ಯೂನ್ಯತೆಗಳು, ಅಣ್ಣನ ತಪ್ಪುಗಳು, ಅಣ್ಣನ ನಡವಳಿಕೆಗಳು, ಅಣ್ಣನ ಮಾತಿನ ಕೌಶಲ್ಯ, ಅಣ್ಣ ನಡ್ಕಿರ್ತಕ್ಕಂಥ ರೀತಿ, ಅದರ ಬಗ್ಗೆ ನಾನು ಅವ್ರಿಗೆ ಮಾತಾಡ್ತಿದ್ದೆ. ಅಣ್ಣ ಸಿಕ್ಕರೆ ನಾನು ಅಣ್ಣವ್ರ ಅಣ್ಣನ ಬಗ್ಗೆನೇ ಹೇಳ್ತೀನಿ. ಅಣ್ಣ ಇದು ಅಲ್ಲ ಅಣ್ಣ ಅಂತ. ಯಾಕಂದ್ರೆ ನಾನು ಹಿತೈಷಿ. ಅಣ್ಣಗೆ ಅಣ್ಣ ಏನಣ್ಣ ನಿನ್ನ ಫ್ಯಾನ್ ಅಣ್ಣ. ಅಣ್ಣನ ಪಿಕ್ಚರೇ ನೋಡಿಲ್ಲ ನಾನು. ದರ್ಶನ್ ಅಣ್ಣನ ಪಿಕ್ಚರೇ ನೋಡಿಲ್ಲ ನಾನು. ಯಾವುದು ಸಾರಥಿ 1 ನೋಡಿದ್ದು. ಅದಾದಮೇಲೆ ಜಗ್ಗುದಾದ ಫಿಲಿಮ್ ನೋಡಿದೆ. ಜಗ್ಗುದಾದ ಫಿಲಿಮ್ ನೋಡಿದ್ಮೇಲೆ ತೀರ್ಮಾನ ಮಾಡಿಬಿಟ್ಟೆ, ಇನ್ನು ಮುಂದೆ ಅಣ್ಣನ ಫಿಲಿಮ್ ನೋಡ್ಬೇಡ ಅಂತ ಶಪಥ ಮಾಡಿಬಿಟ್ಟೆ. ಅಣ್ಣನ ಫಿಲಿಮ್ ಆ ಲೆವೆಲಿಗೆ ಇರ್ತಾವ, ನಾವು ಎಲ್ಲ ಹೇಳಬಾರ್ದು. ನೀವು ಯಾವ ಫಿಲಿಮ್ ನೋಡಿ ಅಣ್ಣನ ಫ್ಯಾನ್ ಆದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಾತಾಡಬೇಕು ಅಂತ ಭಾಳ ಆಸೆ ಇತ್ತು, ಇದೆ. ಸಿಕ್ಕರೆ ಅಣ್ಣನ ಬಗ್ಗೆ ಮಾತಾಡ್ತೀನಿ. ಇದು ಇವತ್ತಿನ ಲಾಗ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ. ನಾನು ಒಬ್ಬರನ್ನ ತೋರಿಸಿದೆ, ಇನ್ನೊಬ್ಬ ನಾನು ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ನಾನು ಯಾರು ಅಂತ ಗೆಸ್ ಮಾಡಿ. ಇಂಡಸ್ಟ್ರಿಯಾಗ ಬಹುದೊಡ್ಡ ನಿರ್ದೇಶಕ, ನಿರ್ಮಾಪಕ, ಸಂಗೀತ ನಿರ್ದೇಶಕ, ಹಾಡುಗಾರ ಅಲ್ಲ, ನಾನೊಬ್ಬನ ತೋರಿಸ್ತೀನಿ. ನಾನು ಯಾರು ಅಂತ ನಿಮಗೇನಾದ್ರು ಒಂದು ಕ್ಲೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮುಂದಿನ ವಿಡಿಯೋ ಸಿಗ್ತೀನಿ. ಜೈ ಗುರುವಾರ, ಜೈ ರಾಯರ ವಾರ. ಎಲ್ಲರೂ ಲೈಫ್ ಎಂಜಾಯ್ ಮಾಡಿರಿ, ಒಳ್ಳೆಯದಾಗಲಿ. ಶುಭ ಗುರುವಾರ.